ಈ ತರ ಪ್ರಿಡಿಕ್ಷನ್ಸ್ ಕೊಡಕ್ಕೂ ಗಟ್ಸ್ ಬೇಕು. ಗಟ್ಸ್ ಏನ್ ಹೇಳಿ, ಗಟ್ಸ್. ಬ್ಯಾಕ್ ಟು ಬ್ಯಾಕ್ 12 ಮ್ಯಾಚಸ್ ವಿನ್ ಕೂಡ ಆಗಿರೋದು. ಕೇವಲ ಮ್ಯಾಚ್ ಪ್ರಿಡಿಕ್ಷನ್ ಅಷ್ಟೇ ಕೊಡೋಲ್ಲ, ನಾನು ಬೆಳಗ್ಗೆ ಅನಾಲಿಸಿಸ್ ವಿಡಿಯೋದಲ್ಲಿ ಹೇಳಿರ್ತೀನಿ ಯಾವ ಪ್ಲೇಯರ್ ಫ್ಲಾಪ್ ಆಗ್ತಾರೆ, ಯಾವ ಪ್ಲೇಯರ್ ಹಿಟ್ ಆಗ್ತಾರೆ ಅಂತ. ಇವತ್ತಿನ ಮ್ಯಾಚ್ ಅಂದ್ರೆ ಇವತ್ತಿನ ಬೆಳಗ್ಗೆ ಅನಾಲಿಸಿಸ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಪ್ಲೇಯರ್ಗೆ ಯಾವ ತರ ಪ್ರಿಡಿಕ್ಷನ್ ಕೊಟ್ಟಿದೆ ಏನು ಅಂತ. ಅದಾದ್ಮೇಲೆ ಮ್ಯಾಚ್ ವಿನ್ನರ್ ಕೂಡ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಮಾಡಿದೆ ಇವತ್ತು. GT ಇವತ್ತಿನ ಮ್ಯಾಚ್ ವಿನ್ ಆಗುತ್ತೆ ಅಂತ. ಅದು ನೋಡಿ ಚೇಸಿಂಗ್ ಪಿಚ್ ಇದು. ಈಗ ಹಳೆ 2 ಮ್ಯಾಚಸ್ ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ 226 ಆ ಲೆವೆಲ್ ಅಲ್ಲಿ ರನ್ ಕೊಟ್ಟರು ಕೂಡ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಈಸಿಗೆ ಚೇಸ್ ಮಾಡಿ ಬಿಸಾಕಿದ್ದಾರೆ. ಅಷ್ಟಿದ್ರು ಕೂಡ ನಾನು ಏನಕ್ಕೆ ಇಲ್ಲಿ GT ನ ಕೊಟ್ಟೆ. ನೀವು ಕೂಡ ಟೆಲಿಗ್ರಾಮಿಗೆ ಯಾರೇ ಜಾಯ್ನ್ ಆಗಿರ್ತೀರಾ, ಕನ್ಫ್ಯೂಸ್ ಆಗಿರ್ತೀರಾ ಒಂದ್ ರೌಂಡ್. ಬ್ರೋ ಇಲ್ಲಿ ಬೆಳಗ್ಗೆ ಅಂದ್ರೆ ನಾನು ವಿಡಿಯೋ ನೋಡಿದ್ರು, ಬ್ರೋ ಇಲ್ಲಿ ಬೆಳಗ್ಗೆ ನೋಡಿದ್ರೆ ಚೇಸಿಂಗ್ ಮಾಡೋ ಟೈಮ್ ಆಲ್ಮೋಸ್ಟ್ ವಿನ್ ಆಗುತ್ತೆ ಅಂತ ಹೇಳ್ತಾರೆ, ಇಲ್ಲಿ ನೋಡಿದ್ರೆ GT ಕೊಟ್ಟಿದ್ರಲ್ಲ ಅಂತ ನೀವು ಕನ್ಫ್ಯೂಸ್ ಆಗಿರ್ತೀರಲ್ಲ. ಯಾವುದೇ ಒಂದು ಪ್ರೊಡಿಕ್ಷನ್ ಹಾಕೋಕ್ಕಿಂತ ಮುಂಚೆ 50 ಸಲ ಯೋಚನೆ ಮಾಡ್ತಿರೋ ಒಂದು ಸೀಕ್ರೆಟ್ ನ ಕೂಡ ಅಲ್ಲಿ ಇಟ್ಕೊಂಡಿರ್ತೀನಿ. ಅದು ವರ್ಕ್ ಆಯ್ತು ಅಂದ್ರೆ ಪಕ್ಕ ರಿಸ್ಕ್ ಇದ್ದ ಕಡೆ ಇಷ್ಕ್ ಇದ್ದೇ ಇರುತ್ತೆ ಅಂತಾರಲ್ಲ, ಆ ತರ ಇವತ್ತು ಕೂಡ ಆಗಿದ್ದು, ನೆನ್ನೆ ಕೂಡ ಆಗಿದ್ದು. ಬ್ಯಾಕ್ ಟು ಬ್ಯಾಕ್ 4 ಮ್ಯಾಚಸ್ ಇದೆಯಲ್ಲ, ಅದು ಫುಲ್ಲು 95% ಮಾರ್ಕೆಟ್ ಏನ್ ಪ್ರಿಡಿಕ್ಷನ್ ಕೊಟ್ಟಿದೆಯಲ್ಲ ಅದ್ರ ಅಗೇನ್ಸ್ಟ್ ಕೊಟ್ಟಿದ್ದೀನಿ. ಎಲ್ಲ ಕಡೆ ಶೋರ್ ಶಾಟ್ ವಿನ್. ಇವತ್ತಂತೂ ಫುಲ್ಲು ಮಸ್ತ್ ಆಗಿತ್ತು. ಸ್ಟಾರ್ಟಿಂಗ್ ಸೂರ್ಯವಂಶಿ ಇವರೆಲ್ಲ ಹೊಡೆಯೋದು ನೋಡಿದ್ರು ಅಂದ್ರೆ ಈಸಿಗೆ ಚೇಸ್ ಮಾಡ್ತಾರಂತ ನೀವು ಅನ್ಕೊಂಡಿರ್ತೀರಾ, ಆದ್ರೆ ನಾನು ಪಕ್ಕ ಅನ್ಕೊಂಡಿರಲಿಲ್ಲ. ಆರಾಮಾಗಿ ಹೆಂಗಾರು ಕಂಟ್ರೋಲ್ ಮಾಡ್ಕೊಳ್ತಾರ ಅಂತ ಅನ್ಕೊಂಡಿದ್ದೆ. ಆ ಹೋಪ್ ನಂಗೆ ಆಲ್ಮೋಸ್ಟ್ ಇತ್ತು. ಹಾಗಾಗಿ ನಾನು GT ಅಂತ ಪ್ರಿಡಿಕ್ಷನ್ ಕೂಡ ಕೊಟ್ಟಿದ್ದು. ವಿಡಿಯೋ ಲಾಸ್ಟ್ ತನಕ ನೋಡಿ, ಏನು ಆ ಸೀಕ್ರೆಟು ಏನ ನೋಡ್ಬಿಟ್ಟು GT ಅಂತ ಪ್ರಿಡಿಕ್ಷನ್ ಕೊಟ್ಟೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಇವತ್ತಿನ ಮ್ಯಾಚ್ ಅಂತೂ ಓವರ್ ಆಲ್ ಗೆ ಸಖತ್ತಾಗಿತ್ತು ಗುರು. ಹೇಳ್ಬೇಕು ಅಂದ್ರೆ ಅದ್ರ ಬಗ್ಗೆ 2 ಮಾತೇ ಇಲ್ಲ. ಫಸ್ಟ್ ಇನ್ನಿಂಗ್ಸ್ ಸ್ಟಾರ್ಟಿಂಗ್ ಇಲ್ಲಿ ಇವತ್ತು IPL ಹಿಸ್ಟ್ರಿಲೇ ದೊಡ್ಡ ಓವರ್ ಕೂಡ ಮಾಡಿದ್ರು ಜೋಫ್ರಾ ಆರ್ಕರ್. ಮತ್ತೆ ನಮಗೆ ಇನ್ನೊಂದೇನು ಇವತ್ತು ಲಾಸ್ ಆಯ್ತು ಅಂದ್ರೆ, ಪ್ರಿಡಿಕ್ಷನ್ ಕೊಡಕ್ಕೆ ಒಂದು ಸ್ವಲ್ಪ ಉಲ್ಟಾಯ್ತು ಅಂದ್ರೆ, ಇವತ್ತು GT ಟಾಸ್ ಅನ್ನ ವಿನ್ ಆಗಿ ಬೌಲಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿತ್ತು ಅಂದ್ರೆ ಬರ್ದಿಟ್ಕೊಳ್ಳಿ, ಇವತ್ತು ರಾಜಸ್ಥಾನ್ ರಾಯಲ್ಸ್ ನ ಕೇವಲ 200 ಒಳಗೆ 100% ಕಟ್ ಆಗ್ತಾ ಇದ್ರು. ಹಿಂಗೆ ಬರ್ಕೊಡ್ತೀನಿ ಏನಕ್ಕೆ ಅಂತ ಹೇಳ್ತೀನಿ ಲಾಸ್ಟ್ ತನಕ ನೋಡಿ, ಮಜಾ ಅಂತೂ ಪಕ್ಕ ಬರುತ್ತೆ ನಿಮಗೆ. ಅದಾದ್ಮೇಲೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಹೀನಾಮನ ಹೊಡೆದ್ಬಿಟ್ರೆ ಆ ಕಡೆ GT ಅವರು. ಶುಭ್ಮನ್ ಗಿಲ್ ಮತ್ತೆ ಸಾಯಿ ಸುದರ್ಶನ್. ಬೆಳಗ್ಗೆ ಬಿಡೋದಲ್ಲ ನಿಮ್ಗೆ ಹೇಳಿದೆ, ಇವತ್ತು ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್ ಬ್ಯಾಟಿಂಗ್ ಇಂದ ಪಕ್ಕ ಒಂದು ಒಳ್ಳೆ ನಾಕ್ ನಮ್ಗೆ ನೋಡಕ್ಕೆ ಸಿಗುತ್ತೆ ಅಂತ. ಅದಾದ್ಮೇಲೆ ಇನ್ನ ಬೆಳಗ್ಗೆ ಬಿಡದಲ್ಲಿ ಇದನ್ನು ಕೂಡ ಹೇಳಿದೆ, ಜೋಸ್ ಬಟ್ಲರ್ ಅಂದ್ರೆ ಜೇಸನ್ ಹೋಲ್ಡರ್ ಇಬ್ರು ಫ್ಲಾಪ್ ಆಗ್ತಾರೆ ಅಂತ. ಜೋಸ್ ಬಟ್ಲರ್ ಫ್ಲಾಪ್ ಕೂಡ ಆದ್ರು. ಜೇಸನ್ ಹೋಲ್ಡರ್ 3 ವಿಕೆಟ್ ಅನ್ನ ತೆಗೆದು ಏರ್ಸಿದ್ದು ಮಾತ್ರ. ಅದಾದ್ಮೇಲೆ ಬ್ಯಾಟಿಂಗ್ ಅಲ್ಲಿ ಫ್ಲಾಪ್ ಆದ್ರೂ ಬಿಡಿ, ಅದನ್ನ ಲೆಕ್ಕ ಇಟ್ಕೊಂಡಿರಲಿಲ್ಲ. ನನಗೆ ಬೆಳಗ್ಗೆ ವಿಡಿಯೋದ ಕ್ಲಿಯರ್ ಆಗಿ ಕೂಡ ಹೇಳಿದ್ದೆ, ಜೋಶ್ ಬಟ್ಲರ್ ಬ್ಯಾಟಿಂಗ್ ಅಲ್ಲಿ ಫ್ಲಾಪ್ ಆಗ್ಬೋದು, ಇಲ್ಲ ಅಂದ್ರೆ ಜೋಶ್ ಬಟ್ಲರ್ ಆಡಿದ್ರು ಅಂದ್ರೆ ಹೋಲ್ಡರ್ ಇಲ್ಲಿ ಹಿಟ್ ಆಗ್ತಾರೆ ಅಂತ. ಅದರಲ್ಲಿ ಜೋಶ್ ಬಟ್ಲರ್ ಬ್ಯಾಟಿಂಗ್ ಅಲ್ಲಿ ಫ್ಲಾಪ್ ಆದ್ರು, ಬೌಲಿಂಗ್ ಅಲ್ಲಿ 3 ವಿಕೆಟ್ ಅನ್ನ ತೆಕೊಟ್ಟಿದ್ದು. ಅದೇ ರೀತಿ ಒಂದು ಒಳ್ಳೆ ರನ್ನ ಕೂಡ ಕಲೆ ಹಾಕ್ಬಿಟ್ರು GT ಅವ್ರ ಮಾತ್ರ. ಸಖತ್ತು ಖುಷಿ ಆಯ್ತು ಇವತ್ತು. ಫಸ್ಟ್ ಇನ್ನಿಂಗ್ಸ್ ಅನ್ನ ನೋಡಿ 229 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ನಂಗೆ ಆರಾಮಾಗಿ ಗೊತ್ತಾಯ್ತು, ಆರಾಮಾಗಿದ್ದ ಡಿಫೆಂಡ್ ಮಾಡ್ಕೊಳ್ತಾರೆ ಈ ಒಂದು ಸ್ಕೋರ್ನ ಅಂತ. ಅದಾದ್ಮೇಲೆ ನೀವೇ ನೋಡ್ದಂಗೆ ಸ್ಟಾರ್ಟಿಂಗು ಸೂರ್ಯವಂಶಿ ಕೊಡಕ್ ಸ್ಟಾರ್ಟ್ ಮಾಡಿದ್ ನೋಡ್ತು ಅಂದ್ರೆ ಓ ಏನೋ ಆಗುತ್ತೆ ಅನ್ಕೊಂಡಿರ್ತಾರ. ಆಕ್ಚುಲಿ ನಾನು ಇದನ್ನ ಅನ್ಕೊಂಡಿಲ್ಲ, ಸ್ವಲ್ಪ ಹೊಡಿತಾನೆ ಸೂರ್ಯವಂಶಿ ಅಂತ ಗೊತ್ತಿತ್ತು. ಅದೇ ರೀತಿ ಸ್ವಲ್ಪ ಕೂಡ ಆಡ್ದ. ಅದಾದ್ಮೇಲೆ ಯಶಸ್ವಿ ಜೈಸ್ವಾಲ್ ವಿಕೆಟ್ ಕೂಡ ಬಿತ್ತು. ಅದಾದ್ಮೇಲೆ ಧ್ರುವ್ ಜುರೇಲ್ ಸ್ವಲ್ಪ ಆಡ್ಕೊಟ್ಟಿದ್ದು. ಅದಾದ್ಮೇಲೆ ಈಗ ಹೇಳ್ತೀನಿ ಕೇಳಿ, ನಾನು ಏನಕ್ಕೆ ಚೇಸಿಂಗ್ ಪಿಚ್ ಇದ್ರು ಕೂಡ ಬ್ಯಾಟಿಂಗ್ ಫಸ್ಟ್ GT ಅವ್ರು ತಗೊಂಡ್ರು ಕೂಡ, ಅಂದ್ರೆ GT ಅವ್ರು ಮಾಡಿದ್ರು ಕೂಡ, ಏನಕ್ಕೆ ನಾನು GT ಪ್ರಿಡಿಕ್ಷನ್ ಕೊಟ್ಟೆ ಅಂತ. ಆಕ್ಚುಲಿ ನೋಡಿ, ಇಲ್ಲಿ GT ಕಡೆ ಫುಲ್ ಆಫ್ ಸ್ಪಿನ್ನರ್ಸ್ ಇದಾರೆ. ಸಾಯಿ ಕಿಶೋರ್ನ ಕೂಡ ಹಾಕೊಂಡಿದ್ರ, ಅವರು ಕೂಡ ಸ್ಪಿನ್ನರ್. ಅದಾದ್ಮೇಲೆ ರಶೀದ್ ಖಾನ್ ಅಂತೂ ಟಾಪ್ ಮ್ಯಾಚ್. ನಂಗೆ ಫುಲ್ ಹೋಪ್ ಇದೆ, ರಶೀದ್ ಖಾನ್ ಹೆಂಗಾರು ಮಾಡಿ ಕಂಟ್ರೋಲ್ ಮಾಡ್ಕೊಳ್ತಾರೆ, ಪಕ್ಕ ಇವತ್ತು GT ನ ವಿನ್ ಮಾಡ್ತಾರೆ ಅಂತ. ಅದಾದ್ಮೇಲೆ ವಾಷಿಂಗ್ಟನ್ ಸುಂದರ್ ಕೂಡ ನೋಡಿ ಬೌಲಿಂಗ್ ಅಲ್ಲಿ ಯಾವ ರೀತಿ ಕಂಟ್ರೋಲ್ ನ ಕೂಡ ಮಾಡಿದ್ರೆ. ಸ್ಪಿನ್ನರ್ಸ್ಗೆ ಯಾರು ಕೂಡ ಹೊಡೆದೇ ಇಲ್ಲ. ಅದಕ್ಕಿಂತ ಮುಂಚೆ ಮೊಹಮ್ಮದ್ ಸಿರಾಜ್ ಸಕಲಾಗಿ ಹೊಡ್ಸ್ಕೊಂಡ್ರು. ಸೊ ನೋಡಿ ಯಾವ ತರ 55 ರನ್ ಕೂಡ ಹೊಡ್ಸ್ಕೊಂಡಿದ್ದಾರೆ. ಅದಾದ್ಮೇಲೆ ಈ ಕಡೆ ಕಗಿಸೋರ್ ಅವಾರ್ಡ್ ಕೂಡ 3 ಅವರಿಗೆ 33 ರನ್ ಕೂಡ ಹೊಡ್ಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಸ್ಪಿನ್ನರ್ಸ್ ನೋಡಿ, ಇಲ್ಲಿ ಸಾಯಿ ಕಿಶೋರ್ 1 ಓವರ್ ಹಾಕಿದ್ರೆ ಕೇವಲ 8 ರನ್ ಅಷ್ಟೇ ಹೊಡ್ಸ್ಕೊಂಡಿರೋದು, ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ರಶೀದ್ ಖಾನ್ ನೋಡಿ 4 ಓವರ್ ಹಾಕಿದ್ರು ಕೂಡ ಅಷ್ಟೇ, 4 ಓವರ್ ಅಲ್ಲಿ 33 ರನ್ ಹೊಡ್ಸ್ಕೊಂಡಿದ್ರೆ 4 ವಿಕೆಟ್ ಅನ್ನ ಎತ್ಕೊಟ್ಟಿರೋದು ಕಂಪ್ಲೀಟ್. ಇವತ್ತು ನಾನು ಒಂದು ಸೀಕ್ರೆಟ್ ಇಟ್ಕೊಂಡಿದ್ದೆ ರಶೀದ್ ಖಾನ್ ಮೇಲೆ. ಏನಕ್ಕೆ ಅಂದ್ರೆ ಈ ಬ್ಯಾಟ್ಸ್ಮನ್ಸ್ ಗಳು ಸ್ಪಿನ್ನಿಗೆ ತುಂಬಾ ಸ್ಟ್ರಗಲ್ ಕೂಡ ಮಾಡ್ತಾರೆ. ಅದು ಎಸ್ಪೆಷಲಿ ಆಗಿ ರಶೀದ್ ಖಾನ್ಗೆ ತುಂಬಾ ಸ್ಟ್ರಗಲ್ ಕೂಡ ಮಾಡ್ತಾರೆ. ಬೆಳಗ್ಗೆ ಬಿಡದಲ್ಲಿ ಅದು ಕೂಡ ನಾನು ನಿಮ್ಗೆ ಹೇಳಿದ್ದೆ, ರಶೀದ್ ಖಾನ್ಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ಗಳು ಬಿದ್ದೇ ಬೀಳುತ್ತೆ ಅಂತ. ಅದೇ ರೀತಿ ವಿಕೆಟ್ಗಳು ಕೂಡ 4 ವಿಕೆಟ್ ಕೂಡ ಬಿದ್ದಿದ್ದು. ಅದಾದ್ಮೇಲೆ ನೋಡಿ ವಾಷಿಂಗ್ಟನ್ ಸುಂದರ್ ಕೂಡ ಅಷ್ಟೇ, ಅವರು ಕೂಡ ಸ್ಪಿನ್ನರ್. ಅವರು ಕೂಡ 2 ಓವರ್ ನ ಮಾಡಿದ್ರೆ 10 ರನ್ ಅಷ್ಟೇ ಕಲೆ ಹಾಕಿರೋದು, ಅಂದ್ರೆ 10 ರನ್ ಅಷ್ಟೇ ಓಡಿಸ್ಕೊಂಡಿರೋದು. ಸ್ಪಿನ್ನರ್ಸ್ ಸಕ್ಕದಾಗಿ ಕಂಟ್ರೋಲ್ ನ ಕೂಡ ಮಾಡ್ಕೊಂಡಿದ್ರೆ. ಹಾಗಾಗಿ ಇಲ್ಲಿ ಮ್ಯಾಚ್ GT ಕಡೆ ವಾಲಕ್ಕೆ ಒಂದು ಹೆಲ್ಪ್ ಕೂಡ ಆಯ್ತು. ಅದೇ ರೀತಿ ಇಲ್ಲಿ ಸ್ಪಿನ್ನರ್ಸ್ ಇದ್ರು, ಪೇಸರ್ಸ್ ಇದ್ರು ಅಂದಿದ್ರೆ ಪಕ್ಕ ಇವತ್ತು ಈಸಿಗೆ ಚೇಸ್ ಮಾಡ್ಬಿಡೋರು ಆರವರು. ಇದೇ ಒಂದು ಸೀಕ್ರೆಟ್ ಇಟ್ಕೊಂಡು ನಾನು ಇವತ್ತು GT ಅಂತ ಪ್ರೆಡಿಕ್ಷನ್ ಕೂಡ ಕೊಟ್ಟಿದ್ದೆ. ಹಾಗಾಗಿ ಶೋರ್ ಶಾಟ್ ಇವತ್ತು GT ವಿನ್ ಕೂಡ ಆಯ್ತು. ಅದೇ ರೀತಿ ಜೇಸನ್ ಹೋಲ್ಡರ್ ಕೂಡ ತನ್ನ ಮ್ಯಾಚ್ ಅಲ್ಲಿ 3 ವಿಕೆಟ್ ಕೂಡ ಬಿದ್ದಿದ್ದು. ನೆಕ್ಸ್ಟ್ ಲೆವೆಲ್ ಪ್ರೆಡಿಕ್ಷನ್ ಹೋಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಕೂಡ ಅದೇ ರೀತಿ ನಮಗೆ ನೋಡಕ್ಕೆ ಸಿಕ್ಕಿದ್ದು. ಯಾರೇ ನಮ್ಮ ವಿಡಿಯೋ ನೋಡ್ತಿದ್ದೀರಾ, ಯಾರೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಎಸ್ಪೆಷಲಿ ಜಾಯ್ನ್ ಆಗಿದ್ದೀರಾ, ನಿಜವಾಗ್ಲೂ ಹೇಳಿರ್ತೀನಿ, ನೀವು ಪಕ್ಕ ಕಳೆದೋಗಿರ್ತೀರ ಪ್ರೆಡಿಕ್ಷನ್ ನೋಡಿ. ಇನ್ನು ಯಾರು ಜಾಯ್ನ್ ಆಗಿಲ್ಲ, ನೀವಂತೂ ತುಂಬಾ ಮಿಸ್ ಮಾಡ್ಕೊಂಡಿರ್ತೀರ ಈಗಾಗಲೇ. ಹಾಗಾಗಿ ಲಿಂಕ್
ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಮತ್ತೆ ಕಾಮೆಂಟ್ ಅಲ್ಲಿ ಪಿನ್ ಕೂಡ ಮಾಡಿರ್ತೀನಿ. ಬೇಗ ಜಾಯ್ನ್ ಆಗಿ. ನಮ್ಮ ಪ್ರೆಡಿಕ್ಷನ್ ಹೇಗಿತ್ತು ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ. ನಾಳೆ ಮತ್ತೆ 2 ಮ್ಯಾಚ್ ಕೊಡಿದೆ ಸಂಡೇ ಧಮಾಕ ಕವರ್ ಮಾಡ್ತೀನಿ. ಯಾವ್ದಾವ್ದು ಮ್ಯಾಚ್ ಇದೆ ಇನ್ನೂ ಕೂಡ ಏನೋ ನೋಡಿಲ್ಲ. ಬೆಳಗ್ಗೆ ನಿಮಗೆ ಕವರ್ ಮಾಡಿ ಅನಾಲಿಸಿಸ್ ವಿಡಿಯೋ ಕೂಡ ಮಾಡ್ತೀನಿ. ಮತ್ತೆ ಅದೇ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಕೂಡ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗಾಗಿ ಚಾನಲ್ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.